ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲೆಕ್ಕೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಚಿಕನ್ ಕುರ್ಮಾ ರೆಸಿಪಿ. ಮಾರನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು 1 kg ಚಿಕನ್ ಇಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಮಾರನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದು ಬಿಸಿಯಾಗಿ ಒಂದು ಬಾಣಲೆಯಲ್ಲಿ ಒಂದು ಚಕ್ಕೆ, ಲವಂಗ, ಏಲಕ್ಕಾಯಿ, ಬೇ ಲೀಫ್ ಎಲ್ಲ ಬಿಸಿಯಾಗಿ ಆಯಿಲ್ ಹಾಕೋಣ. 7 ಪೀಸು ಹಸಿಮೆಣಸಿನ್ಕಾಯಿ ಹಾಕೋಣ. 2 ಈರುಳ್ಳಿ ಕಟ್ ಮಾಡಿದ್ದು ಎಲ್ಲ ಒಂದು ಜಾಸ್ತಿ ಫ್ರೈ ಹಾಕಿ ಅವಶ್ಯಕಲ್ಲ, ಒಂದು ಮಾಡಬೇಕು ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ಹಾಕಿ ಎಲ್ಲ ಒಂದು ಮಿಕ್ಸ್ ಹಾಕೋಣ. ಒಂದು ಚಿಕನ್ ಹಾಕೋಣ. ಚಿಕನ್ ಹಾಕಿ ಎಲ್ಲ ಒಂದು ಮಿಕ್ಸ್ ಹಾಕಿಟ್ಟಿದ್ದೀವಿ. ಚಿಕನ್ ಎಲ್ಲ ಒಂದು ವೈಟ್ ಕಲರ್ ಆಗಬೇಕು. ಪಿಂಕ್ ಕಲರ್ ಇಲ್ವಾ, ಅದು ಹೋಗಿ ಒಂದು ವೈಟ್ ಕಲರ್ ಹಾಕೋಣ. ಒಂದು ಟೊಮ್ಯಾಟೊ ಕಟ್ ಮಾಡಿದ. ಈಗ ಚಿಕನ್ ಎಲ್ಲ ಒಂದು ವೈಟ್ ಕಲರ್ ಆಗಿದ್ದು ಪಿಂಗೆಲ್ಲ ಹೋಗಿ ಟೈಮ್ ಬಂದು 1/4 ಟೀ ಸ್ಪೂನು ಅರಿಶಿನ ಪೌಡರ್, 1.5 ಟೀ ಸ್ಪೂನು ಧನಿಯಾ ಪೌಡ್ರ್, 1.5 ಟೀ ಸ್ಪೂನು ಧನಿಯಾ ಪೌಡ್ರ್ ಹಾಕಿಟ್ಟಿದ್ದೀವಿ. ಮಿಕ್ಸ್ ಹಾಕಬೇಕು ಎಲ್ಲ. ಒಂದು ಅರ್ಧ ಕಪ್ ಗಟ್ಟಿ ಮೊಸರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಒಂದು 2 ಕಪ್ ನೀರು ಹಾಕೋಣ. ನೀರು ಹಾಕಿಟ್ಟಿದ್ದೀವಿ. ಚೆನ್ನಾಗಿ ಲಿಡ್ ಹಾಕಿ ಒಂದು 10 ನಿಮಿಷ ಈ ರೀತಿಯಲ್ಲಿ ಕುಕ್ ಹಾಕಬೇಕಾ. ಮಿಕ್ಸಿ ಜಾರ್ಲಿ ನಾನೊಂದು 1/4 ಕಪ್ ತೆಂಗಿನಕಾಯಿ ತುರಿ ಹಾಕಿಟ್ಟಿದ್ದೀವಿ. ಸ್ವಲ್ಪ ಕ್ಯಾಶು ನಟ್ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿದ್ದು ಗ್ರೈಂಡ್ ಮಾಡಬೇಕು. ಕಾಯಿ ತುರಿ ಎಲ್ಲ ಚೆನ್ನಾಗಿ ಪೇಸ್ಟ್ ಗ್ರೈಂಡ್ ಮಾಡಿಟ್ಟಿದ್ದೀವಿ. ಪೇಸ್ಟ್ ಹಾಕಿಟ್ಟು ಈಗ ಒಂದು 5 ನಿಮಿಷ ಆಗಿದ್ದು ಲಿಡ್ ಓಪನ್ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/4 ಟೀ ಸ್ಪೂನು ಪೆಪ್ಪರ್ ಪೌಡ್ರ್, ಮೆಣಸು ಕಾಳು ಪೌಡ್ರ್ ಹಾಕೋಣ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಲಿಡ್ ಹಾಕಿ ಇದನ್ನು ಕುಕ್ ಮಾಡಬೇಕು. ಈಗ ಲಿಡ್ಡೆಲ್ಲ ಓಪನ್ ಹಾಕಿದ್ದು ಈಗ ಚಿಕನ್ ಎಲ್ಲ ರೆಡಿ ಆಗಿದೆ. ಈಗ 10-15 ನಿಮಿಷ ಆಗಿದ್ದು, ಅದರಲ್ಲೂ ಜಾಸ್ತಿ ಆಗಿದೆ. ಈಗ ನಮ್ಮದು ತೆಂಗಿನಕಾಯಿ ಪೇಸ್ಟ್ ಹಾಕಿಲ್ವಾ, ಕ್ಯಾಶ್ಯೂ ನಟ್ಟೆಲ್ಲ ಹಾಕಿ ಅದು ಹಾಕೋಣ. ಈಗ ಎಲ್ಲ ಮಿಕ್ಸ್ ಹಾಕೋಣ. ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪುಡಿ ಹಾಕಿ, ನೀವು 1 ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್, ಮೆಣಸು ಕಾಳು ಪುಡಿ ಹಾಕೋಣ. ಎಲ್ಲ ಹಾಕಿ ಒಂದು ಮಿಕ್ಸ್ ಹಾಕೋಣ. ಜಾಸ್ತಿ ಕುದಿಸಬೇಡ, ಸ್ಟವ್ ಆಫ್ ಮಾಡಿದ್ದು. ಈಗ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ. ಈಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿ ಈಗ ನಮ್ಮದು ಚಿಕನ್ ಕುರ್ಮಾ ಕರಿ ರೆಡಿಯಾಗಿದೆ. ಈಸಿಯಾಗಿರುತ್ತೆ ಇದು. ಚಪಾತಿ, ಪೂರಿ, ದೋಸೆ ಎಲ್ಲದನ್ನೂ ಸೂಟ್ ಆಗುತ್ತೆ. ಗೀ ರೈಸಿನೂ ಎಲ್ಲದನ್ನೂ ಸೂಟ್ ಆಗುತ್ತೆ. ಒಳ್ಳೆ ಟೇಸ್ಟಾಗಿರುತ್ತೆ. ಜಾಸ್ತಿ ಕಷ್ಟ ಏನೂ ಇಲ್ಲ, ಒಳ್ಳೆ ಟೇಸ್ಟಾಗಿರುತ್ತೆ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ನಿಮ್ಮದು ಕೈಯಲ್ಲಿ ಕ್ಯಾಶ್ಯೂ ನಟ್, ಗೋಡಂಬಿ ಇಲ್ಲ ಅಂದ್ರೆ ತೆಂಗಿನಕಾಯಿ ಜೊತೆ ಸ್ವಲ್ಪ ಬಾದಾಮ್ ಹಾಕಬೇಕು. ಇನ್ನೇನೂ ಇಲ್ಲ ಅಂದರೆ ಪರವಾಗಿಲ್ಲ. ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ತೆಂಗಿನಕಾಯಿ ಜೊತೆ. ಈಗ ನಿಮಗೆ ಈ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೊಂದು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.